ಪದ್ದು ಪದ್ದು ಮಗಳೇ ಮಗಳೇ ಪದ್ದು ಮಗಳೇ ಬಾರವಾ. ಅಮ್ಮ ಬಂದ ಬಾ ಬಾ. ಎಲ್ಲೇ ನಿನ್ ಗಂಡ? ಆ ಒಳಗಡೆನೆ ಅವನಿ. ಬಾಮ ಬಾ. ಏನೋ ಬ್ಯಾಗ್ ಹಿಡ್ಕೊಂಡ್ಬಿಟ್ಟು ಬಂದಿದ್ದೀಗ? ಯೋನಿಲ್ಲ ಹೇಳು. ಮನೆಗೊಂಚೂರು ರವೆ ಉಂಡೆ ಎಲ್ಲನೂ ಮಾಡಿದ್ದೆ, ಅದಕ್ಕೆ ನೀಯ ತಗೊಂಬಿಟ್ಟು ಬಂದೆ. ತಗ ತಗ. ಏ ಇರ್ಲಿ ಬಿಡಮ್ಮ. ಬಾ ಕುಂತ್ಕ ಬಾ. ಯಾಕೆ ನಿಂತ್ಕೊಂಡೆ ಇದೀಗ? ಬಾ ಬಾ ಕುಂತ್ಕ ಬಾ. ಮೊದ್ಲು ನಿನ್ ಗಂಡನ್ ಕರಿ. ನಿನ್ ಗಂಡನ್ ತಗೋಸಿ ಮಾತಾಡ್ಬೇಕು. ಕರಿ ನಿನ್ ಗಂಡನು ನಿಮ್ಮ ಅತ್ತೆನೂ ಎಲ್ಲರನ್ನೂ ಕರಿ. ಲೋಪರ್ ನನ್ನ ಮಗ ನಿನ್ನೇನಿಯ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದ ಅಂತಂದ್ರೆ ಏನಮ್ಮಿ ಕತೆ? ನಾವೇನೋಗ್ಬಿಟ್ಟು ಅವ್ರ ಕೈ ಕಾಲು ಹಿಡ್ದಿದ್ವಂತ, ಏನು ಹಿಡ್ದಿದ್ವಂತ ಮದುವೆ ಮಾಡ್ಕೊಡುವಂತ ಕೈ ಕಾಲು ಹಿಡ್ದಿದ್ರೇನು ಹೋಗ್ಬಿಟ್ಟು ನಿನ್ ಗಂಡ ಬಂದ್ಬಿಟ್ಟು ಅವ್ರ ಕೈ ಕಾಲು ಹಿಡಿದ್ರೆ ನಾವು ಕೈ ಕಾಲು ಹಿಡಿದ್ವು. ಬುತ್ತಾನೆ ಬಾ ಕುಂತ್ಕ ಬಾಮ ನೀನು. ನಾನು ಹೆಂಗೋ ನಿಂಗೆ ಅಮ್ಮ ನಾನು ಇನ್ನೂ ಓದ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ನಾನು ನಿನಗೆ ಎಷ್ಟು ಹೇಳ್ದೆ, ಬೇಡ್ಕೊಂಡೆ ನಿನಗೆ. ಅಮ್ಮ ಬ್ಯಾಡ ಕಣಮ್ಮ, ಇನ್ನೂ ಡಿಗ್ರಿ ಮಾಡ್ಕೊತೀನಿ ಕಣಮ್ಮ, ಸ್ಟ್ಯಾಂಡರ್ಡಾಗಿ ನಾನು ಒಂದು ಕೆಲ್ಸಕ್ಕೆ ಹೋಯ್ತೀನಿ ಕಣಮ್ಮ. ಈ ಸಂಸಾರದಾಗೆಲ್ಲ ನನ್ನ ಕೈ ಎಣಗಾಕಿ ಇಷ್ಟು ವಯಸ್ಸಿಗೆ ಆಗಾಕಿಲ್ಲ ಕಣಮ್ಮ. ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತ ಹೇಳಿದ್ರೆ ಏನೇ ಓದ್ತೀಯ ಅಂತ ಡಿಗ್ರಿ ಓದ್ತಿದ್ದವಳನ್ನ ಅರ್ಧಂಬರ್ಧ ಬಿಡಿಸ್ಬಿಟ್ಟು ಆತ ಕಟ್ಬಿಟ್ಟು ಮದುವೆ ಮಾಡ್ಬಿಟ್ಟೆ ನೀನಂತನ್ವೆ. ನಾನು ನಿನಗೆ ಗಿಣಿಗೆ ಹೇಳ್ದಂಗೆ ಕಣಮ್ಮ. ಇಲ್ಲ ಹೆಣ್ಮಕ್ಳಿಗೆ ಎಜುಕೇಶನು ಸಖತ್ ಮುಖ್ಯ ಕಣಮ್ಮ. ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತ ನಿಂಗೆ ಅಷ್ಟು ಹೇಳಿದ್ರು ಇಲ್ಲ ಕಣಮ್ಮ, ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತ ಹೇಳ್ಬಿಟ್ಟು ನೀನು ಎಂಥ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಕಟ್ಬಿಟ್ಟೆ. ಇವ್ರು ನೋಡಿದ್ರೆ ಮನೆನಾಗೆ ಒಬ್ರಿಗಿನ್ನ ಒಬ್ರು ಟಾರ್ಚರ್ ಇಕ್ತಾರೆ. ಎಂಥ ಕೆಲಸ ಮಾಡ್ಬಿಟ್ಟೆ ಕಣಮ್ಮ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು. ಈಗ ನನ್ನ ಗಂಡ ಮನೆ ಬಿಟ್ಟು ಹೋಗು ಅಂದ್ರು ಹೋಗ್ಬೇಕು, ನಮ್ಮ ಅತ್ತೆ ಮನೆ ಬಿಟ್ಬಿಟ್ಟು ಹೋಗು ಅಂದರೆ ಹೋಗ್ಬೇಕು. ಕೈಯಾಗ ಒಂದು ಕೆಲಸ ಇಲ್ಲ, ಕೆಲಸ ಮಾಡೋಣ ಅಂದರೆ ವಿದ್ಯೆ ಇಲ್ಲ, ಎಂಥದನ್ನೂ ಇಲ್ಲ. ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಬೇಕು ನಾನು. ನಾನು ನಿನಗೆ ಹೇಳ್ದೆ ತಾನೆ ಓದ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು. ಅಯ್ಯೋ ಕರ್ಮನಮ್ಮ, ನಿನ್ನ ಮಾತು ಕೇಳಿ ಮದುವೆ ಮಾಡ್ಕೊಂಬಿಟ್ಟು ಇಲ್ಲಿ ಸಂಸಾರ ಸಾಗರದಾಗ ಈಜಾಡ್ಕೊಂಡಿದ್ದೀನಿ ತಗ. ಅದೇ ನನಗೂ ಚೆನ್ನಾಗಿ ಓದಿಸಿದ್ರೆ ನಾನು ಇಷ್ಟೊತ್ತಿಗೆ ಟಾಪಾಗಿ ಬರ್ತಾ ಇದ್ದೆ. ಆದರೆ ನಿನ್ನಿಂದ ಎಲ್ಲ ಹಾಳಾಗೋಯ್ತು ನನ್ನ ಜೀವನ. ಇದೆಲ್ಲ ಆಗಿದ್ದು ನನ್ನ ಒಳಿಯ ಹಂಗೇನಿಯ ನಮ್ಮ ಅವಳೆಲ್ಲ ದುರಿದಳು ಬೀಕ್ತಿ, ಅವಳಿಂದನೇ ಆಗಿದ್ದು. ನಾನೇನಾರ ತಿಪ್ಕಿಪ್ ಮಾಡ್ಬಿಟ್ನಾ ಅಂತ ಪೊದ್ದಿ ಬ್ಯಾಡ 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 ಅಂತ ಅಂಗ್ಲಾಚಿ ಬೇಡ್ಕೊಂಡು ನಾನೇನೇ ಕೇಳಿಸ್ಕೊಳ್ಳಿಲ್ವಲ್ಲ. ನಾನು ಬುಟ್ಟಾಕು ಅನ್ಕೊಂಡು ಮಾಡ್ಬಿಟ್ನಲ್ಲ. ನಾನೇ ತಿಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದ್ದಪ್ಪ ಇವಾಗೇನು ಅಲ್ವೇ. ನಾನೇ ತಿಪ್ಪು ಮಾಡ್ಬಿಟ್ನಾ? ಎಂಥ ಕೆಲಸ ಮಾಡ್ಬಿಟ್ಟೆ ಈಗ ಅನ್ನಿಸ್ತಾ ಐತೆ. ಮಗಳನ್ನ ಅತ್ತಾಗ ಹೆಂಗೋ ಓದಿಸ್ಬೇಕಿತ್ತು, ಮಗಳನ್ನ ಇದು ಮಾಡಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇತ್ತು ನನಗಂತೂ. ಎಂಥ ಕೆಲಸ ಮಾಡ್ಬಿಟ್ಟೆ ನಾನಂತೂ. ದರಿದ್ರದ ಕೆಲಸ ಮಾಡ್ಬಿಟ್ಟಿದ್ದೀನಿ ನಾನಂತೂ. ಅದಕ್ಕೇನಪ್ಪ ಮಕ್ಕಳನ್ನ ಓದಿಸ್ಬೇಕು. ಇಂಥ ಪರಿಸ್ಥಿತಿ ಬಂದಾಗ ಹೆಂಗೊನ್ನುವೆ ಎಲ್ಲ ಸುರೈತದೆ ಇಂಥ ಪರಿಸ್ಥಿತಿ ಬಂದಾಗ. ಓ ಬೀಗ್ರೆ ತಂದಾಕಿದ್ದೀರಾ? ಯಾವಾಗ ಬಂದ್ರಿ? ಇವಾಗ ಬಂದ್ರೆ ಒಂದು ಫೋನ್ ಹಾಕು ಹೇಳಿಲ್ಲ, ಏನೂ ಇಲ್ಲ. ಹೇಳಿದ್ರೆ ಏನಾರ ತೋರಿಸಿ ಗಿರ್ಸಿ ಮಾಡಿಸ್ತಿದ್ನಪ್ಪ. ಮಾಡಿಸ್ತೀರಾ ಬಿಡಿ, ಚಂದಾಗಿ ಮಾಡಿಸ್ತೀರಾ. ನನ್ನ ಮಗಳನ್ನ ನಿಮಗೆ ಮನೆ ಕೊಟ್ಬಿಟ್ಟು ಮದುವೆ ಮಾಡ್ಕೊಟ್ನಲ್ಲ, ಚಂದಾಗಿ ಮಾಡಿಸ್ತೀರಾ ನೀವು. ಇದಕ್ಕಿನ್ನೂ ಇನ್ನೇನು ಮಾಡಿಸ್ಬೇಕು ನೀವು? ಇದು ಯಾಕಮ್ಮ ಹಿಂಗೆ ಹೇಳ್ತೀಗ? ಅಯ್ಯೋ ಶಿವನೇ, ನಾವೇನು ಮಾಡ್ತಿದ್ದೀವಿ? ನಿಮ್ಮ ಮಗಳನ್ನ ಸಂದಕ್ಕೆ ನೋಡ್ಕೊತಾ ಇದೀವಲ್ಲ. ನೋಡಿ ನಿಮ್ಮ ಮಗಳನ್ನ ನಾವೇನು ಕಮ್ಮಿ ಮಾಡಿಲ್ಲ, ಎಲ್ಲ ಸಂದಕ್ಕೆ ಏನೇ ನೋಡ್ಕೊತಾ ಇದ್ದೀನಿ. ಒಂಚೂರು ಏನೊಂದು ಚೂರು ನೋವು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಅದಕ್ಕೆ ನನ್ನ ಮಗಳನ್ನ ಮನೆ ಬಿಟ್ಬಿಟ್ಟು ಹೋಗು ಅಂತ ನಿಮ್ಮ ಮಗ ಕಳಿಸಿದ್ದು ಇದೇ ಉದ್ದೇಶಕ್ಕೆ. ಬಂದು ಭಿಕ್ಷೆ ಎತ್ಬಿಟ್ರಿ ಮದುವೆ ಮಾಡ್ಕೊಡು ಹಂಗೆ ಹಿಂಗೆ ನಮ್ದು ಕಷ್ಟ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ಬಿಟ್ಟು ಮದುವೆ ಮಾಡಿಬಿಟ್ಟು ಈಗ ನೋಡಿದ್ರೆ ನನ್ನ ಮಗಳನ್ನೇ ಮನೆಯಿಂದ ಈಚೆ ಕಡೆ ಕಕ್ಕ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನೇ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ನಿಮ್ಮನ್ನ ವರದಕ್ಷಿಣೆ ಕಿರಕೊಳ ಕೊಡ್ತಾ ಇದ್ದೀರಾ ನನ್ನ ಮಗಳನ್ನ ಅಂತ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ನನ್ನ ಮಗಳನ್ನ. ಹೆಂಗೋ ನನ್ನ ಮಗಳು ಓದಿ ವಿದ್ಯಾವಂತೆ ಹಾಕಿ ಹೆಂಗೋ ಕೆಲ್ಸಕ್ಕೆ ಹೋಗ್ಬಿಟ್ಟು ACDC ಆಗೋಳೇನೋ ಯಾರಿಗ್ ಗೊತ್ತು? ಹೂ ಕಣಮ್ಮ, ನಾನು ಪಕ್ಕ DC ಆಯ್ತಿದ್ದೆ. ಐ ಆಮ್ ವೆಲ್ ಎಜುಕೇಟೆಡ್. ಐ ನೋ ಹೌ ಟು ಗೆಟ್ ದ ಜಾಬ್ ಕಣಮ್ಮ. ನೋಡಿದ್ರ ಬೀಗ್ರೆ, ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ಹಾಳು ಮಾಡ್ಬಿಟ್ನಲ್ಲ. ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ ನೋಡು. ಹೂ ಕಣಮ್ಮ, you are filing my life. I am standard, I am DC ಆಗ್ಬೇಕಿದ್ದೋಳ್ನ you are spoil my life. ಕೇಳಿಸ್ಕೊಂಡ್ರ ಬೀಗ್ರೆ? ಕೇಳಿಸ್ಕೊಂಡ್ರ ನನ್ನ ಮಗಳು ಇಂಗ್ಲೀಷ? ಕೇಳಿಸ್ಕೊಂಡ್ರ? ಸ್ಟ್ಯಾಂಡರ್ಡಾಗಿ ಓದ್ತಿದ್ಲು ನನ್ನ ಮಗಳು. ಸ್ಟ್ಯಾಂಡರ್ಡು ಅಂದರೆ ಸ್ಟ್ಯಾಂಡರ್ಡು, ನನ್ನ ಮಗಳು ಸ್ಟ್ಯಾಂಡರ್ಡ್. ಅವಾಗ ಅಂಥ ಸ್ಟ್ಯಾಂಡರ್ಡಾಗಿ ಓದ್ತಿದ್ದಿದ್ದು ನಿನ್ನ ಮಗಳನ್ನ ನಾನು ಕರ್ಕೊಂಬಿಟ್ಟು ಬಂದು ನಿನ್ನ ಮಗನ ಗಂಟಾಗಿದ್ದಗೆ ಇದನ್ನೇ ಮಾಡಿದ್ದು. ನಿನ್ನ ಮಗನ ತಾಗ ಮಾತಾಡ್ಸಿ ಇಷ್ಟು ಇಂಗ್ಲೀಷ್ನ ಮಾತಾಡ್ಸಿ ನೋಡೇ ಬಿಡ್ತೀನಿ. ಓದಿಲ್ಲ ಬೊಡೈತದ ನನ್ನ ಮಗ. ನನ್ನ ಮಗಳನ್ನ ನಾನು ಓದಿಸೋದನ್ನ ಬಿಟ್ಟು ನಿಮ್ಗೆ ಕೊಟ್ಟು ಮದುವೆ ಮಾಡಿದ್ದಕ್ಕೆ ನೀವು ಹಿಂಗೇನಿಯ ಮನೆ ಬಿಟ್ಟು ಕಳ್ಸೋ ಪಿಲ್ಲನೇನಿಯ ಮಾಡ್ತಿರೋದು ನೀವು? These all people uneducated fellows, mom. These all people can't understand me. ಅವ್ರಿಗೆಲ್ಲ they all insulted me. You are also filing my life. I am very good student in my college, you know. ಅಯ್ಯೋ ನ್ಯಾಯವ
ಇವಾಗ ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ನೆ ಯವ್ವ. ಹೆಂಗ್ ಇಂಗ್ಲೀಷು ಅಳ್ಕಾಳು ಉರ್ದಂಗ್ ಉರಿತಾಳೆ ನನ್ನ ಮಗಳು ಇಂಗ್ಲೀಷ. ಅಂತ ಇಂಗ್ಲೀಷ್ನ ಹಾಳು ಮಾಡ್ಬಿಟ್ನೆ ನಾನು ಯವ್ವ. ಡಿಸಿನೋ ಎಸಿನೋ ಆಯ್ತಿದ್ಲು ಅನ್ನಿಸ್ತದೆ ಯವ್ವ. ನನ್ನ ಮಗಳು ಹೇಳಿದ್ಲು ಬ್ಯಾಡ ಮದುವೆ ಮಾಡ್ಕೊಳ್ಳಲ್ಲ ನಾನು ಓದಿ ಯೋಸಿನೋ ಡಿಸಿನೋ ಆಯ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಬಿಡ್ಲಿಲ್ವೇ. ಅಯ್ಯೋ ಒಳ್ಳೆ ಸಂಬಂಧ ಒಳ್ಳೆ ಹುಡುಗ ಅಂತ ಕಟ್ಬಿಟ್ನೆ. ಇಲ್ಲ ನನ್ನ ಮಗಳು ಯೋಸಿ ಡಿಸಿ ಆಗಿರ್ತಿದ್ಲೆ. ಬೇವರ್ಸಿ ನನ್ನ ಮಗ ನಿನ್ನ ಮಗ. ಇಲ್ಲ ಕಣಮ್ಮ ಓದಿಸ್ತೀನಿ ಅಂತ ಇಲ್ಲಿ ಊದಿಸ್ತಾವನಲ್ಲ ಒಲೆಯ. ಬೇವರ್ಸಿ ಹೇಳಿದ್ದು ನನ್ನ ಮಗಳು ಓದಕ್ಕಿಲ್ಲ ಅಂತ ಕಾಲೇಜಿಗೆ ಕಳಿಸಿ ನನ್ನ ಮಗಳನ್ನ ಟಾಪಾಗೇನಿಯ ಬತ್ತಾಳ ನನ್ನ ಮಗಳು. ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಗಳು ಇಂಗ್ಲೀಷ್ ಮಾತಾಡೋದು ನೋಡಿದ್ರೆ ನನಗೆ ಕೊಳ್ಳೆಲ್ಲ ಹಿಂಡ್ದಂಗೆ ಆಯ್ತೈತೆ. ನನ್ನ ಮಗಳು ಅಂತ ಸಂದಕ್ಕೆ ಹೋದ ಮಗಳನ್ನ ನಾನು ಅನ್ಯಾಯ ಮಾಡ್ಬಿಟ್ನಿ ಅಂತ ಹೇಳ್ಬಿಟ್ಟು ಕರಿ ನಿನ್ನ ಮಗನ ಕರಿ ಹೇಳ್ತೀನಿ. ನನ್ನ ಮಗಳನ್ನ ಕಾಲೇಜಿಗೆ ಕಳಿಸಿ ಅಷ್ಟೇನಿಯ. ನನ್ನ ಮಗಳು ಸಂದಕ್ಕೆ ಓದಿ ಯೋಸಿ ಡಿಸಿ ಆಯ್ತಾಳೆ ಅಷ್ಟೇನಿ. ಮಗಳೇ ಇನ್ನೊಂದು 2 ಅಕ್ಷರ ಮಾತಾಡು. ಅಮ್ಮ ಡೋಂಟ್ ಕ್ರೈ ಅಮ್ಮ. ಐ ನೋ ಐ ಆಮ್ ಇನ್ ಕಿತ್ತೋಗಿರೋ ಫ್ಯಾಮಿಲಿ. ಏನ್ ಮಾಡಕ್ಕಾಯ್ತದೆ. ಐ ಆಮ್ ನಾಟ್ ಫೇಲ್. ಐ ಆಮ್ ಆಲ್ವೇಸ್ ಲರ್ನಿಂಗ್. ಐ ಆಮ್ ಗೋಯಿಂಗ್ ಟು ಕಾಲೇಜು ಸ್ಟಾರ್ಟಿಂಗು ಎಗೈನು ಸ್ಟಡಿ. ಆಮೇಲೆ ಸ್ಟಡಿ ವೆಲ್ಲು. ಡಿ ಸಿ ಪಕ್ಕ ಡಿ ಸಿ. ಅಯ್ಯಯ್ಯೋ ನನ್ನ ಮಗಳ ವಿದ್ಯೆನ ನಾನೇ ಅರ್ಥ ಮಾಡ್ಕೊಂಡ್ಲಿಲ್ವಲ್ಲಪ್ಪೋ ಯಪ್ಪ. ಎಲ್ಲ ಎಂತ ಸಂದಕ್ಕೆ ಹೋದ ಹೆಣ್ಣು ಮಗಳನ್ನ ಕರ್ಕೊಂಬಿಟ್ಟು ಬಂದು ಎಂತ ದೊಡ್ಡ ಕೂಪ್ದಾಗ ತೊಳ್ಬಿಟ್ಟೆ ಅಂತ ಅನ್ನಿಸ್ತೈತೆ. ಬಂದಿಲ್ಲ ಬಾರ್ಲ ಇಲ್ಲಿ. ಕಿತ್ತೋದ್ ನನ್ ಮಗನೇ. ನನ್ ಮಗಳನ್ನ ಕೊಡಕಿಲ್ಲ ಅಂದ್ರೂ ರಾಣಿ ತರ ನೋಡ್ಕತೀನಿ, ಮಹಾರಾಣಿ ತರ ನೋಡ್ಕತೀನಿ, ಹಂಗ್ ನೋಡ್ಕತೀನಿ ಹಿಂಗ್ ನೋಡ್ಕತೀನಿ ಅಂತ ಹೇಳ್ಬಿಟ್ಟು ಬುಲ್ಡೆ ಹೊಡೆದ್ಬಿಟ್ಟು ನನ್ ಮಗಳನ್ನ ಮದುವೆ ಮಾಡ್ಕೊಂಡಿಲಿ ಕರ್ಕೊಂಬಿಟ್ಟು ಬಂದ್ಬಿಟ್ಟಿಲಿ ಬುಲ್ಡೆ ದಾಸ್ ನನ್ ಮಗನೇ. ಹಂಗ್ ನೋಡ್ಕತೀನಿ ಕಣತ್ತೆ, ಹಿಂಗ್ ನೋಡ್ಕತೀನಿ ಕಣತ್ತೆ, ಇನ್ನ ಓದಿಸ್ತೀನಿ ಕಣತ್ತೆ, ನಿಮ್ ಮಗಳನ್ನ ಸ್ಟ್ಯಾಂಡರ್ಡ್ ಆಗಿ ಸೆಟ್ಲ್ ಮಾಡಿಸ್ತೀನಿ ಕಣತ್ತೆ, ಹಂಗಂತೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಪುಂಗಿಯ ಕೊಯ್ದ್ಬಿಟ್ಟು ನನ್ ಮಗನೇ ನೀನು ಪುಂಗಿ ಹೊಡೆದ್ಬಿಟ್ಟು ನೀನು. ಈಗ ನೋಡಿದ್ರೆ ನನ್ ಮಗಳನ್ನ ಮನೆ ಬಿಟ್ಬಿಟ್ಟು ಕಳ್ಸಕ್ ನೋಡ್ತಿದ್ದೀಗೆಲ್ಲ ಮದುವೆ ಮಾಡ್ಕೊಬಿಟ್ಟು ಕಳಿಸ್ಲಾ ನನ್ನ ಮಗಳನ್ನ ಡಿ ಸಿ ಮಾಡ್ತೀನಿ ಕಣ್ಲ. ನನ್ನ ಮಗಳನ್ನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನನ್ನ ಮಗಳೇನು ಓದಕ್ಕಿಲ್ಲ ಅನ್ಕೋಬಿಟ್ಟ. ನೋಡ್ಲಾ ಇಂಗ್ಲೀಷು 2 ಅಕ್ಷರ ಮಾತಾಡ್ಲಾ ನೀನು. ಯೋಗ್ಯತೆ ಇಂಗ್ಲೀಷ ನಿನಗೇನು ಯೋಗ್ಯತೆಗೆ ಏನು ಬರಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಮಗಳನ್ನ ನೀನು ಮನೆ ಬಿಟ್ಬಿಟ್ಟು ಕಳ್ಸೋವಷ್ಟು ನಿನಗೆ ದಿಮಾಗ್ ಬಂತಿಲ್ಲ ನಿನಗೆ. ನಡಿಲ್ಲ ಪೊಲೀಸ್ ಸ್ಟೇಷನ್ಗೆ. ಏನ್ಲ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ನನ್ನ ಮಗಳನ್ನ. ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಊದಿಸ್ತಿದ್ದೀಗೆ ಲೈಲ್ ಒಲೆಯ ಲೋ ಅಪ್ಪರ್. ನೋಡು ನನ್ನ ಮಗಳು ಕಾಲೇಜ್ ಹೋಯ್ತಾಳೆ, ಕಳ್ಸ್ಕೊಡು. ಅವತ್ತು ಬಂದು ಕೈ ಕಾಲು ಹಿಡಿದುಕೊಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೈ ಕಾಲು ಮುಗಿದ್ಬಿಟ್ಟು ಕಾಲು ಮುಗಿದ್ಬಿಟ್ಟು ಇವಾಗ ನೋಡ್ರೆ ದೌಲತ್ತು. ಏಯ್ ನಿನ್ ಮುಷ್ಟಿಗೆ ನನ್ನಂತ ಮನೆಯಿಂದ ಹೆಣ್ಣು ಸಿಕ್ಕಿರೋದು ಹೆಚ್ಚು ಕಣ್ಣ ನಿನಗೆ. ಅದ್ರಾಗೂ ನನ್ನ ಮಗಳು ತರ ಇಂಗ್ಲೀಷ್ ಮಾತಾಡೋ ಮಗಳನ್ನ ನೀನು ಪಡೆದಿರೋದು ನೀನು ಪುಣ್ಯ ಕಣಲೇ. ಅಂತದ್ರಾಗ ನನ್ನ ಮಗಳ ಮನೆಯಲ್ಲ ನೀ ಜೋರ್ ಮಾಡ್ತಿದ್ಯಲ್ಲ ನೀನು. ಏನ್ ಅನ್ಕೊಂಡಿದೀಗ ನೀನು? ಏನ್ ಅನ್ಕೊಂಡ್ಬಿಟ್ಟಿದೀಗ ನೀನು? ಓ ಪರವಾಗಿಲ್ಲ, ಮನೆ ಬಿಟ್ಟು ಕಳಿಸ್ತೀಯಾ? ನಡಿ ಪೊಲೀಸ್ ಸ್ಟೇಷನಾಗ ಮಾತಾಡೋನಿ. ನನ್ನ ಮಗಳು ಟಾಪ್ ಸ್ಟೂಡೆಂಟ್ ಕಣ್ಲ ನನ್ನ ಮಗಳು. ಎಲ್ಲ ಬಿಟ್ಬಿಟ್ಟು ನಿನ್ ಮೂತಿ ಗಂಟು ಹಾಕುದ್ನಲ್ಲ, ಅದಕ್ಕೆ ನಾನು ಅನುಭವಿಸ್ಲೇಬೇಕು. ನಿನ್ನಂತ ಬೇವರ್ಸಿನ ಮದುವೆ ಮಾಡ್ಕೊಟ್ಮೇಲೆ ಅನುಭವಿಸ್ಬೇಕು. ನೋಡ್ಲಾ ಕಳಿಸ್ಕೊಡ್ಲಾ. ಡಿ ಸಿ ಮಾಡ್ಲಿಲ್ಲ ಅಂದ್ರೆ ಕೇಳಲ್ಲ ನನ್ನ ಮಗಳನ್ನ. ಅಮ್ಮ ಪಕ್ಕ ಐ ಆಮ್ ಡೂಯಿಂಗ್ ಡಿ ಸಿ. ಐ ಆಮ್ ಪಕ್ಕ ಸ್ಟಡಿಂಗು. ಐ ಆಮ್ ಪಕ್ಕ ಗೆಟ್ಟಿಂಗ್ ಜಾಬು, ಡಿ ಸಿ ಜಾಬು. ಯು ಡೋಂಟ್ ವರಿ. ಐ ಆಮ್ ಕಮಿಂಗ್ ಟು ಹೋಮ್. ಐ ಆಮ್ ರೀಡಿಂಗು ವೆಲ್. ಐ ಆಮ್ ಟೇಕಿಂಗು ಜಾಬು. ನೋಡ್ಲಾ ಕೇಳಿಸ್ಕೊಳ್ಳ ಮೂದೇವಿ ನನ್ನ ಮಗನೇ ಕೇಳಿಸ್ಕೊಳ್ಳ. ಯವ್ವ ಬ್ರಿಟಿಷ್ನವ್ರು ಮಾತಾಡ್ತಾಳ ಕಣ ಇಂಗ್ಲೀಷ. ಆಗ್ಲೂ ರಾತ್ರಿ ಕಷ್ಟಪಟ್ಟಿದ್ದು ಇಂಗ್ಲೀಷ್ ಓದಿಸಿದ್ ನಾನು. ಲೋಪರೋ ನಿಂತಾಗೆಲ್ಲ ಉಗಿಸ್ಕೊಂಡು ನಿಮ್ಮ ಅಮ್ಮಂತಾಗೆಲ್ಲ ಉಗಿಸ್ಕೊಂಡಿರಕ್ಕಲ್ಲ ಕಣಲೆ. ನನ್ನ ಮಗಳು ಸಂದಾಕಿರ್ಲಿ, ನನ್ನ ಮಗಳು ಸೂಪರ್ ಆಗಿರ್ಲಿ, ನನ್ನ ಮಗಳು ಟಾಪ್ ಆಗಿರ್ಲಿ ಅಂತ ಕಣಲೆ. ನೀನ್ ನೋಡಿದ್ರೆ ಕರ್ಕೊಂಬಿಟ್ಟು ಬಂದು ನನ್ನ ಮಗಳಂತ ವಜ್ರ ತಕೊಂಡ್ಬಂದು ಮೂಲೆಗೆ ಹಾಕಿದೀಗಲ್ಲ. ನನ್ನ ಮಗಳನ್ನ ಈ ಕಾಲೇಜಿಗೆ ಕಳಿಸ್ಬೇಕು ನೀನು. ಕಳಿಸ್ಬಿಟ್ಟು ನನ್ನ ಮಗಳನ್ನ ದೊಡ್ಡ ಕೆಲ್ಸಕ್ಕೆ ಸೇರಿಸ್ಬೇಕು ನೀನು. ಇಲ್ಲ ಅಂತ ಹೇಳಿದ್ರೆ ಸುಮ್ಪುಡಕ್ಕಿಲ್ಲ. ಮನೆ ಬಿಟ್ಟು ಕಳಿಸ್ತೀನಿ ಅಂತ ಎದುರಿಸ್ತೀಗೆಲ್ಲ. ಕಳಿಸ್ಲಾ ಮನೆ ಬಿಟ್ಬಿಟ್ಟು ನೋಡನಿ ಕಳಿಸ್ಲಾ. ಓಹೋ ಇನ್ನೊಂದು ಕಿತ್ತ ಏನಾರ ಹಿಂಗೆ ಮಾಡಿದ್ರೆ ಮಗನೇ ನನ್ನ ತಮ್ಮನೇನಿಯ ಪೊಲೀಸು ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ. ನೆನಿಯ ಒಂದೇ ಕಿತ್ತ ಇಲ್ಗೇನೆನಿಯ ಮೋಸ ಮಾಡಿ ಮದುವೆ ಮಾಡೋರ್ಗೆಲ್ಲ ಹಿಂಗೇನಿ ಆಗ್ಬೇಕು, ಗ್ರಾಚಾರ ಬಿಡಿಸ್ತಿರ್ಬೇಕು. ಅತ್ತೆ ಓಸಿ ನಾನು ಮಾತಾಡಕ್ ಬಿಡಿಯತ್ತೆ. ನಾನು ಏನತ್ತೆ ಮಾಡಿದೆ? ನಾನು ಏನೂ ಮಾಡಲಿಲ್ಲ ಕಣತ್ತೆ. ಇವಳೇ ನನಗೆ ಇನ್ಸ್ಟಾಗ್ರಾಮು ವಿಡಿಯೋ ಅಂತ ಏನೇನೋ ಮಾಡ್ಬಿಟ್ಟು ಏನೇನೋ ಎಲ್ಲೆಲ್ಗೂ ಹಾಕ್ಬಿಟ್ಟು ಜನರ ತಗೆಲ್ಲ ಅವ್ರ ತಗೆಲ್ಲ ಮುರಿಯೋದಿ ಕಳಿಸಿದ್ಲು ಕಣತ್ತೆ. ಅದಕ್ಕೊಂದು 2 ಮಾತು ಇದಕ್ಕೆ ಮುನಿಸ್ಕೊಂಡು ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಂತ ಹೊಂಟಿದ್ಲು ಕಣತ್ತೆ. ತಿರುಗಿ ನಾನೇ ಹೇಳಿದ್ನಲ್ಲ ಬೇಡ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾನೇ ಹೇಳ್ದೆ ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಯಾವ ಗ್ರಾಮನ ಮಾಡ್ಕತ್ತಾಳೆ ನಿನ್ಗೆ ಯಾಕ್ಲಾ? ಅವಳು ಇಷ್ಟ ಕಣ್ಲ ಅದು. ಅವಳು ಏನಾರ ಮಾಡ್ಲಿ ಮಗಳೇ, ನೀನು ಏನಾರ ಮಾಡಮಿ. ಆಗಂತೂ ಸಪೋರ್ಟ್ ಮಾಡ್ಲಿಲ್ಲ ನಿಂಗೆ, ಈಗನ ಸಪೋರ್ಟ್ ಮಾಡ್ತೀನಿ. ನೀನು ಏನ್ ಮಾಡ್ತೀಗೋ ಮಾಡಮಿ. ಏನ್ಲ ಇನ್ಸ್ಟಾಗ್ರಾಮ್ ಮಾಡ್ತಾಳೆ ಅಂದ್ರೆ ಪಾಪ ಅವಳು ಕಷ್ಟಪಟ್ಟು ಮಾಡ್ತಾಳೆ. ಏನೋ ಒಂದು ಮಾಡಿ ಉದ್ದಾರ ಆಗ್ಲಿ ಬಿಡ್ಲಾ. ನೀನ್ ಯಾಕ್ಲ ಕಡ್ಡಿ ಎಲ್ಲಾಡ್ಸ್ತಿಗೆ? ಅತ್ತೆ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ? ಯವ್ವಾ
ಓದಿರೋ 4ನೇ ಕ್ಲಾಸ್ಗೆ ನಂತ ಕೇಳಕ್ ಬರ್ತಾನೆ. ನನಗೆ ಗೊತ್ತಿಲ್ಲ ಅಂದ್ರೆ ಇಲ್ಲ, ನನ್ನ ಮಗಳು ಗೊತ್ತಲ್ಲ. ನನ್ನ ಮಗಳಿಗೆ ಸಂದ ಗೊತ್ತಲ್ಲ, ಸಾಕು ಬಿಡ್ಲಾ. ನಿನಗೇನೆಲ್ಲ ಗೊತ್ತಾಗಬೇಕು? ಅವಳು ಓದಿರೋ ಹುಡುಗಿ, ನಿನ್ನಂಗೆ ಅರ್ಧಂಬರ್ದಿರ ಪಿಯೋಲ್ ಆಗಿರೋ ಹುಡುಗಿ ಅಲ್ಲ ಕಣ, ಓದಿರೋ ಹುಡುಗಿ ಕಣ. ಏನೋ ಒಂದು ಮಾಡ್ಕೊತಾಳೆ ಬಿಡ್ಲಾ. ನಿನಗೆ ಯಾಕಲ ನಿಂಗೆ ನೋವು? ನಿಂಗೇನೋ ನೋವು ಆಯ್ತೈತೇನಲ್ಲ ನಿನಗೆ? ಲೋ ಅಪ್ಪರನ್ ತಗೊಬಿಟ್ಟು ಬಂದು ಅವಳು ಏನು ಮಾಡ್ತಾಳೋ ಬಿಡ್ತಿರ್ಬೇಕು ಸುಮ್ಕೆ ನೀ ಕಂಡಿವ್ನಿ. ಇಲ್ಲೆಲ್ಲ ಉಗಿಸ್ಕೊಂಡಿರೋದು ನೋಡ್ಲಾ. ನಿಮ್ಮ ಅಕ್ಕ ನೋಡ್ಬಿಟ್ಟು ನಾನೇನು ಕೊಡಲಿಲ್ಲ. ನಿಮ್ಮ ಅಪ್ಪ ಭಾಳ ಒಳ್ಳೆನಿದ್ದ, ನಮಗೆಲ್ಲ ಸಹಾಯ ಮಾಡಿದ್ದ, ನೆಂಟ್ರಲ್ವಾ. ಅದಕ್ಕೆ ನನಗೆ ಇದ್ರ ಮೂಲಕ ನನ್ನ ಮಗಳನ್ನ ಕೊಟ್ಟು ಋಣ ತೀರಿಸ್ಕೊಳ್ಳೋಣ ಅಂತ ಕೊಟ್ಟು ಮದುವೆ ಮಾಡಿದ್ದೆ ಬಿಟ್ರೆ, ಏನೋ ನೀನು ಸುರು ದಬ್ಬಾಗ್ತಿದ್ಯಾ ಅಂತ ಏನು ಕೊಟ್ಟು ಮದುವೆ ಮಾಡಿದ ಮಗಳಲ್ಲ ನಾನು. ಆದ್ರೂ ಕಣಮ್ಮ, ನಾನು ಇನ್ನೂ ಓದ್ತೀನಿ ಅಂತ ಹೇಳಿದ್ರೆ ನೀನೇ ಹಾಳು ಮಾಡ್ಬಿಟ್ಟೆ ಕಣಮ್ಮ ನನ್ನ. ಯಾರು ನನ್ನ ಮಾತು ಕೇಳಕ್ಕಿಲ್ಲ ಕಣಮ್ಮ. ಎಲ್ಲ ನನ್ನ ವಿರುದ್ಧನೇ ಮಾತಾಡ್ತಾರೆ. ನಾನು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಎಲ್ರು ಕೊಲ್ಲಾಕ್ತಾರೆ ಕಣಮ್ಮ. ಏಳ ಮಕ್ಕಳ ಅಲ್ಲ ಕಣಲ್ಲ. ಅವಳು ಒಳ್ಳೆ ಕೆಲಸ ಮಾಡ್ತೀನಿ, ನೀನು ಯಾಕೆ ಕಲಾಕ್ತಿಯಾ? ನೀನೇನೋ ಹಿಂಗಾಕ್ಬಿಟ್ರೆ ಕಲ್ ತೆಗೆದ್ಬಿಟ್ಟು ಹಿಂಗೆ ಕಾಲ್ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಏನಿಯಾ ಅಯ್ಯೋ ಅತ್ತೆ, ಇನ್ಮೇಲೆ ಏನು ಮಾಡಕ್ಕಿಲ್ಲ, ಸುಮ್ಕಿರಿ ಅತ್ತೆ. ಅದು ಏನ್ ಮಾಡ್ಕತ್ತಲ್ಲ ಮಾಡ್ಕೊಂಡ್ಲಿ ಬಿಡಿ. ನಾನ್ ತಾನೇ ಏನ್ ಮಾಡಕ್ಕಾಯ್ತದೆ? ಅತ್ತೆ, ಕಾಲೇಜ್ಗೆಲ್ಲ ಮದ್ವೆ ಆಗಿರೋ ಹುಡುಗಿಯರು ಹೋಗಕ್ಕಾಯ್ತದ? ಅದಕ್ಕೆ ನೀ ಸುಮ್ಕಿರೋದು. ಒಯ್ತಾಳೆ ನನ್ನ ಮಗಳು, ಒಯ್ತಾಳೆ ನನ್ನ ಮಗಳು. ಟ್ಯಾಲೆಂಟ್ ಎಲ್ಲನೂ ನಿಮ್ಮ ಮನೆಯಾಗ ನೀ ಹಾಳಾಗೋಗ್ಬಾರ್ದು ಕಣ. ಈ ಸ್ಕೂಲು ಕಾಲೇಜ್ಗೆಲ್ಲ ಗೊತ್ತಾಗ್ಬೇಕು ನನ್ನ ಮಗಳು ಟ್ಯಾಲೆಂಟು. ಎಸ್ 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 ನನ್ನ ಮಗಳು ಟ್ಯಾಲೆಂಟ್ ಅಂದ್ರೆ ಟ್ಯಾಲೆಂಟು, ನನ್ನ ಮಗಳು ಟ್ಯಾಲೆಂಟು ಗೊತ್ತಾಗ್ಲಿ ಬಿಡ್ಲಾ. ಓಹೋ ಬಂದ್ಬಿಟ್ಟ ಹೇಳಕ್ಕೆ. ಪೊದ್ದು ನೀ ತಲೆ ಕೆಡ್ಸ್ಕೊಬೇಡ ಮಗಳೇ. ಅನ್ಯಾಯವಾಗಿ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಈಗ ಓದ್ತಿರು ಮಗಳೇ. ನಿಂಗೆ ಎಷ್ಟಾಯ್ತದ ಅಷ್ಟು ಓದ್ತಿರು. ನೀನು ತಲೆನೇ ಕೆಡ್ಸ್ಕೊಬೇಡ. ನೀನು ಓದ್ಕೊಳಮ್ಮಿ. ನಿನಗೆ ಸಪೋರ್ಟಿಗೆ ನಾನಿದ್ದೀನಿ ಕಣವ. ನಾನಿದ್ದೀನಿ. ನೀನು ಏನು ಮಾಡ್ತೀನಿ ಅಂದ್ರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ದೇವ್ರನ್ನೇ ಸಪೋರ್ಟ್ ಮಾಡ್ತೀನಿ. ನೀನೊಂದು ಇಷ್ಟು ಬೇಜಾರು ಮಾಡ್ಕೊಂಡಿದ್ದಂಗೆ ಆರಾಮಾಗಿ ಓದವ. ನೀನು ಓದು. ಸರಿ ಕಣಮ್ಮ, ಆಯ್ತಾಯ್ತು. ಇರು, ನೀನು ಬಂದಿದ್ದೀಗಲ್ಲ. ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಮೆಣಸಿನ್ಕಾಯಿ ಇದ್ವು ಒಂಚೂರು ಬಜ್ಜಿ ನಾನು ಹಾಕ್ತೀನಿ ಇರಮ್ಮ. ಕೇಳಿಸ್ಕ. ಸುಮ್ಕೆ ಏನ್ ನನ್ನ ಮದುವೆ ಮಾಡ್ಕೊಟ್ಟಿಲ್ಲ. ಏನೋ ದೊಡ್ಡ ಮನೆತನ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಟ್ಬಿಟ್ರೆ ದೊಡ್ಡ ಮನೆತನ ಅಲ್ಲ ನಿಮ್ದು. ದಡ ಮನೆತನ ನಿಮ್ದು. ದಡ ಬಡತದವ. ನಾನ್ ತಗೇನಿ ಏನ ಆಟ ಆಡಕ್ ಬಂದ್ರು ಸುಮ್ಕಿರಕಿಲ್ಲ ಅಷ್ಟೇನಿಯ ನಾನು. ಯವ್ವ ಪೊದ್ದಿಗೆ ಇಷ್ಟೊಂದು ಬಾ ಎಲ್ಲಿಂದ ಬಂತು ಅಂತ ನೋಡ್ತಿದ್ದೆ. ಈಗ ಗೊತ್ತಾಯ್ತು ಇನ್ನು ಎಲ್ಲಿಂದ ಬರ್ತದೆ. ಬೇವಿನ ಬೀಜ ಏನಾರ ಹಾಕಿದ್ರೆ ಮಾವಿನ ಹಣ್ಣು ಏನಾರ ಬಿಡ್ತದ ಏನು? ಬೇವಿನ ಹಣ್ಣೆ ಬಿಡೋದು ಇವ್ರ ಅಮ್ಮಿ ಹಂಗು, ಪೊದ್ದಿನೂ ಹಂಗೆ. ಅಷ್ಟೇ ನಮ್ಮ ಕತೆ. ಇನ್ನ